ಬೆಂಗಳೂರಲ್ಲಿ ಹೇಗಾಗ್ತಿದೆಯೋ ಇಲ್ಲೂ ಹಾಗಾಗುತ್ತೇನೋ ಅನ್ನೋ ಭಯ ನಮಗೆ. ರೇಪ್ ಅನ್ನೋದು ರೇರ್ ಇತ್ತು, ಮೈಸೂರಲ್ಲಿ ಇರಲೇ ಇಲ್ಲ. ಈ ಅರಮನೆ ಎದುರುಗಡೆನೆ ಆಗಿದೆ ಅಂತಂದ್ರೆ ಈ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಸ್ವಲ್ಪ ಅದೆಲ್ಲ ನೆಗ್ಲಿಜೆನ್ಸಿ ಅನ್ಕೊಂತೀನಿ ನಾನು. ಹೆಣ್ಮಕ್ಳಿಗೆ ಯಾವುದು ಸೇಫ್ಟಿ ಇಲ್ಲ. ಕೊಲೆ ಅನ್ನೋದಂತೂ ನೀರು ಕುಡ್ದಂಗೆ ಮಾಡ್ಕೊಂಡ್ಬಿಟ್ಟಿದಾರೆಲ್ಲ. ರೇಪ್ ಮಾಡಿದವರು ಇಂಥವ್ರನ್ನ ಶೂಟ್ ಮಾಡಾಕ್ಬೇಕು. ಇವ್ರನ್ನ ನಡು ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟು ಇವ್ರನ್ನ ಎಲ್ಲ ಜನ ಸೇರ್ಕೊಂಡು ಕಲ್ತವ್ರು ಹೊಡಿಬೇಕು. ಇವ್ರನ್ನ ಕಲ್ಲೇ ಎತ್ತಾಕ್ಬಿಟ್ಟು ಡೈರೆಕ್ಟಾಗಿ ಸಾಯಿಸ್ಬಿಡ್ಬೇಕು. ಇವ್ರನ್ನ ಕಾನೂನು ಇದ್ರ ಬಗ್ಗೆ ಏನು ಕ್ರಮ ತಗೊಳ್ಳಲ್ಲ. ತಗೊಂಡೋಗ್ತಾರೆ, ಜೈಲಿಗೆ ಹಾಕ್ತಾರೆ, 4 ದಿನ ಬಿಟ್ಟು ಕಳಿಸ್ತಾರೆ ಅವ್ರನ್ನ ವಾಪಸ್. ಮೊದಲು ಸೂಜಿ ಬಿದ್ದರೂ ಕೂಡ ಸೌಂಡ್ ಕೇಳಿಸ್ತಾ ಇತ್ತು. ಇವಾಗಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಮತ್ತು ಕೊಲೆ, ದರೋಡೆ ಎಲ್ಲ ಕಡೆನೂ ಇವಾಗ ಬೆಂಗಳೂರಲ್ಲಿ ಹೇಗಾಗ್ತಿದೆಯೋ ಇಲ್ಲೂ ಹಾಗಾಗುತ್ತೇನೋ ಅನ್ನೋ ಭಯ ನಮಗೆ. ಏಕೆಂದರೆ ಈ ರೇಪು ಅನ್ನೋದು ರೇರ್ ಇತ್ತು, ಮೈಸೂರಲ್ಲಿ ಇರಲೇ ಇಲ್ಲ. ಈ ಅರಮನೆ ಎದುರುಗಡೆನೇ ಆಗಿದೆ ಅಂತಂದರೆ ತುಂಬ ಎಲ್ಲ ಜನಗಳಿಗೆಲ್ಲರಿಗೂ ಭಯ ಆಗೋಗಿದೆ. ಇದು ಯಾವ ರೀತಿ ಏನಾಗ್ತಾ ಇದೆ, ಹೆಂಗೆ ಆಗ್ತಾ ಇದೆ ಅನ್ನೋದು ಒಂದೂ ಗೊತ್ತಾಗ್ತಾ ಇಲ್ಲ. ಸೊ ಯಾರು ಹೊರಗಡೆಯಿಂದ ಬಂದವ್ರು ಮಾಡ್ತಿದ್ದಾರೋ, ಹಳೆಬರು ಅಲ್ಲಿಂದ ಮೈಸೂರಲ್ಲಿರೋರೇ ಮಾಡ್ತಿದ್ದಾರೋ ಒಂದೂ ಗೊತ್ತಾಗ್ತಾ ಇಲ್ಲ. ಈಗ ಮೊನ್ನೆ ಅರಮನೆ ಮುಂದೆ ಆಗಿರೋದ್ರಿಂದ ಜನಕ್ಕೆಲ್ಲರಿಗೂ ಭಯ ಆಗೋಗಿದೆ. ಇದು ಈ ಥರ ಆಗೋಗಿದೆಯಲ್ಲ, ಮುಂದಕ್ಕೆ ಹೇಗೆ ಹುಡುಗರನ್ನ ಮನೆಯಿಂದ ಆಚೆ ಕಳ್ಸೋಕ್ಕೂ ಭಯ ಪಡ್ತಾ ಇದ್ದಾರೆಲ್ಲ. ಸೊ ನಮ್ಮ ಮೊಮ್ಮಗಳಿದ್ದಾಳು ಒಬ್ಬಳು, ಮನಸ್ವಿ ಅಂತ. ಅವಳು ಅಷ್ಟೇ, ನಾವು ಹೋಗ್ಬೇಕಾದ್ರೆ ಜೋಪಾನ ಅಂತ ಹೇಳ್ತೀವಿ. ಯಾಕೆಂದರೆ ಭಯ. ಇವಾಗಿನ ದಿವಸ ಜೊತೇಲಿ ಹೋಗಿ ಜೊತೇಲಿ ಕರ್ಕೊಂಬರ್ತಾಯಿದ್ವಿ. ಈ JSS ವುಮೆನ್ಸ್ ಕಾಲೇಜಲ್ಲೂ ಅಷ್ಟೇ, ಎಲ್ಲ ಪೇರೆಂಟ್ಸ್ಗಳು ಕರ್ಕೊಂಬರ್ತಾರೆ. ಇದು ಅವಾಗಲಿಂದನೂ ನಡೀತಾ ಇದೆ. ಬಟ್ ಈಗಿನ್ನ ತುಂಬ ಕೇರ್ ತಗೋತಾ ಇದ್ದಾರೆ. ಈಗ ನಗರದಲ್ಲಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಯಾವ ಕ್ರಮ ತಗೋಬೇಕು ಮೇಡಮ್? ಅದು ಇಲ್ಲವೇ ಇಲ್ಲ. ಅದು ನಾವೇ ಕೇರ್ ತಗೋಬೇಕಷ್ಟೇನೆ. ಅದು ಯಾರೂ ಮಾಡ್ತಾನೂ ಇಲ್ಲ. ಈ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಸ್ವಲ್ಪ ಅದೆಲ್ಲ ನೆಗ್ಲಿಜೆನ್ಸಿ ಅನ್ಕೋತೀನಿ ನಾನು. ಹೆಣ್ಮಕ್ಳಿಗೆ ಯಾವುದು ಸೇಫ್ಟಿ ಇಲ್ಲ. ಅವ್ರದ್ದೇ ಕಚ್ಚಾಟ ನಡೀತಾನೆ ಇದೆ. BJP ಅವರು, JDS, ಸುಮ್ಮನೆ ಕಾಂಗ್ರೆಸ್ಸು, ಇವರೇ ತಿಕ್ಕಾಟ. ಅಲ್ಲಿ ಸೀಟ್ಗೋಸ್ಕರ ಹೊಡೆದಾಡ್ತಿದ್ದಾರೆ ಅಷ್ಟೇ. ಅವರು ಮನೆಯವರು ಮುಂದುವರಿಯೋದು, ಅವರು ಆಸ್ತಿ ಸಂಪಾದನೆ ಮಾಡೋದ್ರಲ್ಲೇ ಇದ್ದಾರೆ ಎಲ್ಲರೂ. ಸೊ ಯಾರೂ ಇದ್ರ ಬಗ್ಗೆ ಕಾಳಜಿ ಇಲ್ಲ, ಏನೂ ಇಲ್ಲ. ಹೆಂಗಸರು ಅಂತಂದರೆ ನಾವೇ ನೋಡ್ಕೋಬೇಕಷ್ಟೇ ಸೇಫ್ಟಿನ. ಇದ್ರ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಅವರು ಕೂಡ ಕೇರ್ ಮಾಡಬೇಕು. ಇಲ್ಲೆಲ್ಲ ಚೆನ್ನಾಗಿದೆ, ಬಟ್ ಅದು ಅಷ್ಟಿರಲಿಲ್ಲ. ಇಲ್ಲಿ ಬೆಂಗಳೂರಲ್ಲಿ ತುಂಬ ಜಾಸ್ತಿ ಇತ್ತು. ಇವಾಗ ಇಲ್ಲಿ ಮೈಸೂರು ಏನಪ್ಪ, ಕೊಲೆ ದರೋಡೆ ಅಂತಂದ್ರೇ ತುಂಬ ಭಯ ಆಗೋಗಿದೆ. ಈಗ ಕೊಲೆ ಅನ್ನೋದಂತೂ ನೀರು ಕುಡ್ದಂಗೆ ಮಾಡ್ಕೊಂಬಿಟ್ಟಿದಾರೆಲ್ಲ. ಅವ್ರಿಗೇನು ಮಾಡಬೇಕು ಅಂತಂದರೆ ರೇಪ್ ಮಾಡಿದವರು ಇಂಥವ್ರನ್ನ ಶೂಟ್ ಮಾಡಾಕ್ಬೇಕು. ಆವಾಗ ಒಬ್ರು ಹೆದರ್ಕೋತಾರೆ. ಯಾರಿಗಾನ ಒಬ್ರಿಗೆ ಪನಿಷ್ಮೆಂಟ್ ಕೊಟ್ಟರೆ ಹೆದರ್ಕೋತಾರೆ. ಸೊ ಯಾರು ಇದ್ರ ಬಗ್ಗೆ ಕಾಳಜಿನೂ ಇಲ್ಲ. ಯಾರು ಇದ್ರ ಬಗ್ಗೆ ಅವರವರೇ ಇದು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಮೈಸೂರು ಬಗ್ಗೆ ಸ್ವಲ್ಪ ಸಾಂಸ್ಕೃತಿಕ ನಗರ ಅಂತ ಹೇಳ್ತಾರೆ ಮೈಸೂರು. ಅದು ನನ್ನ ಪ್ರಕಾರ ಸ್ಕೂಲಲ್ಲೂ ಒಂದು ಸಬ್ಜೆಕ್ಟ್ ಕೊಡಬೇಕು ಇದ್ರ ಬಗ್ಗೆ. ಈ ಮಹಿಳೆಯರ ಬಗ್ಗೆ, ಮಕ್ಕಳಿಗೆ ಸಂಸ್ಕಾರದ ಬಗ್ಗೆ, ಇದ್ರ ಬಗ್ಗೆ ಎಲ್ಲನೂ ಒಂದು ಸಬ್ಜೆಕ್ಟ್ ಇಟ್ಟರೆ ಅದು ಸ್ವಲ್ಪ ಮಕ್ಳಿಗೂ ಅರಿವಾಗುತ್ತೆ. ಆಮೇಲೆ ಪೇರೆಂಟ್ಸ್ಗಳಿಗೂ ಸ್ವಲ್ಪ ಧೈರ್ಯ ಬರುತ್ತೆ. ಪೇರೆಂಟ್ಸ್ಗಳಿಗೆ ಅವರವರ ಕೆಲಸಕ್ಕೆ ಕೊಟ್ಟೋಗ್ತಾರೆ, ಮಕ್ಕಳು ನೋಡ್ಕೊಳ್ಳೋರು ಇರಲ್ಲ, ಏನೂ ಇಲ್ಲ. ಊಟ ಹಾಕಿ ಕಳಿಸ್ಬಿಡ್ತಾರೆ ಡಬ್ಬಿಗೆ. ಮನೇಲಿ ತಿರ್ಗಾ ಬಂದ ತಕ್ಷಣ ಅವ್ರ ಪಾಡಿಗೆ ಅವರು ಮೊಬೈಲ್ ಇಟ್ಕೋತಾರೆ, ಮಾಡ್ತಾರೆ. ಏನೋ ಅವ್ರಿಗೆ ಕೆಲಸ ಇದೇ ಇಲ್ಲ, ಸಂಸ್ಕಾರ ಅನ್ನೋದೇ ಇಲ್ಲವೇ ಇಲ್ಲ. ಸೊ ಅದಕ್ಕೇ ಇದೊಂದು ಸಬ್ಜೆಕ್ಟ್ ಇಟ್ಟಾಗ ಏನಾಗುತ್ತೆ, ಮಕ್ಕಳಿಗೆ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಅರಿವಾಗುತ್ತೆ, ನನ್ನ ಅಭಿಪ್ರಾಯ. ನಮಸ್ತೆ, ನಿಮ್ಮ ಹೆಸರು? ಗಣೇಶ್. ಇವಾಗ ಆಲ್ರೆಡಿ ಮೈಸೂರಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಆಗಿರುವಂಥದ್ದು. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದು ಒಂಥರ ಅಮಾನವೀಯ ಕೃತ್ಯ. ಇದು ತುಂಬ ಬೇಜಾರಾಗುತ್ತೆ. ಹೆಣ್ಮಕ್ಳಿಗೆ ಫಸ್ಟು ಪ್ರೊಟೆಕ್ಟಿವ್ ಕೊಡಲೇಬೇಕು. ಮತ್ತು ಇಂಥವ್ರನ್ನ ಈ ಕೋರ್ಟವರು ಗೀಸು ಎಲ್ಲ ಯಾರು ಮಾಡೋದ್ರಿಂದ ತಪ್ಪು. ಅವ್ರೇನು ಬರೀ ಶಿಕ್ಷೆ ಕೊಡ್ತಾರೆ ಅಷ್ಟೇ. ಇವ್ರನ್ನ ನಡು ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟು ಇವ್ರನ್ನ ಎಲ್ಲ ಜನ ಸೇರ್ಕೊಂಡು ಕಲ್ತವ್ರು ಹೊಡಿಬೇಕು. ಇವ್ರನ್ನ ಕಲ್ಲೇ ಎತ್ತಾಕ್ಬಿಟ್ಟು ಡೈರೆಕ್ಟಾಗಿ ಸಾಯಿಸ್ಬಿಡ್ಬೇಕು. ಇವ್ರನ್ನ ಓಪನ್ ಆಗಿ. ಬೇಜಾರಾಗುತ್ತೆ ತುಂಬ. ಈ ರೀತಿ ಆದರೆ ಮಹಿಳೆಯರಿಗೆ ಯಾವ ರೀತಿ ಸುರಕ್ಷತೆ ಇರ್ಬೋದು? ಮಹಿಳೆಯರು ಬಿಡಿ, ಆಯಿತು, ಮಕ್ಕಳು ಅವ್ರಿಗೆ ಕನಸನ್ನೇ ಇಲ್ಲ ಅಂತ ಅದು ಸಣ್ಣ ಮಕ್ಕಳ ಮೇಲೆ ಈ ಥರ ದೌರ್ಜನ್ಯ ಮಾಡೋದು. ಯಾಕೆ ಎಲ್ಲರ ಮೇಲೆ ಹೆಣ್ಮಕ್ಳು ಇರ್ತಾರೆ. ತುಂಬ ನೋವಾಗುತ್ತೆ ಮನಸ್ಸಿಗೆ.
ಸಿಕ್ಕಾಬಿಡೆ ಕಾನೂನು ಇದ್ರ ಬಗ್ಗೆ ಏನೂ ಕ್ರಮ ತಗೊಳ್ಳಲ್ಲ. ತಗೊಂಡೋಗ್ತಾರೆ, ಜೈಲಿಗೆ ಹಾಕ್ತಾರೆ, 4 ದಿನ ಬಿಟ್ಟು ಕಳಿಸ್ತಾರೆ ಅವ್ರನ್ನ ವಾಪಸ್ಸು. ಬಟ್ ಇದನ್ನು ಪಬ್ಲಿಕ್ಕೇ ಕ್ರಮ ತಗೋಬೇಕು ಇದ್ರ ಬಗ್ಗೆ. ನಡು ರಸ್ತೆಯಲ್ಲೇ ನಿಲ್ಲಿಸ್ಬಿಟ್ಟು ಇವ್ರಿಗೆ ಈ ದುಬೈಯಲ್ಲಿ ಇಲ್ಲೆಲ್ಲ ಒಂಥರ ಕಾನೂನಿದೆ ನೋಡಿ, ನಮಗೆ ಹೇಳೋಕ್ಕೆ ಎಮೋಷನ್ ಆಗುತ್ತೆ ಈ ಥರ ಮಕ್ಕಳ ಬಗ್ಗೆ ಈ ಥರ ಮಾಡೋದ್ರಿಂದ. ಆ ಥರ ಇವ್ರನ್ನೆಲ್ಲ ಕಲ್ಲೆದಾಗೆ ಸಾಯಿಸ್ಬೇಕು, ಇವ್ರನ್ನ ಬದುಕಿಸ್ಲೇಬಾರ್ದು ಇವ್ರನ್ನ. ನಿಮ್ಮ ಹೆಸರು? ಉದಯ ರವಿ ಅಂತ. ಈಗಾಗಲೇ ಮೈಸೂರಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಆಗಿದೆ ಅಲ್ವಾ ಸರ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಡ್ಮಿನಿಸ್ಟ್ರೇಷನಲ್ಲಿ ಸ್ವಲ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ನೆಲ್ಲ ಸ್ಟ್ರಾಂಗ್ ಮಾಡಬೇಕು. ಮತ್ತು ಒಳಗಡೆದು ನಿಮಗೆ ಇಂಟರ್ನಲ್ ಸೀಕ್ರೆಟ್ ಇದು ಸರ್ವಿಸಸ್ನೆಲ್ಲ ಸ್ವಲ್ಪ ಸ್ಟ್ರಾಂಗ್ ಮಾಡಬೇಕು. ಹೆಣ್ಮಕ್ಳು ಸುರಕ್ಷತೆ ಬಗ್ಗೆ ಜಾಗೃತರಾಗಿರಬೇಕು. ಅಷ್ಟು ಚಿಕ್ಕ ವಯಸ್ಸಿನ ಬಾಲಕಿ ಮೇಲೆ ಅತ್ಯಾಚಾರ ಆಗಿರೋದು ಖಂಡನೀಯ. ಸ್ವಲ್ಪ ಅಗತ್ಯವಾದ ಸುರಕ್ಷತಾ ಕ್ರಮಗಳನ್ನು ತಗೋಬೇಕು. ಇವಾಗ ನಗರದ ಮಹಿಳೆಯರ ಸುರಕ್ಷತೆ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಬೋದು? ಎಲ್ಲದರಲ್ಲೂ ಮಾಡಬೇಕು. ಕ್ಯಾಬಲ್ಲಿ ಓಡಾಡ್ತಾರೆ, ರ್ಯಾಪಿಡೋದಲ್ಲಿ ಓಡಾಡ್ತಾರೆ, ಆಟೋದಲ್ಲಿ ಓಡಾಡ್ತಾರೆ. ಎಲ್ಲರಿಗೂ ಅವ್ರವ್ರದ್ದು ಹಕ್ಕುಗಳ ಬಗ್ಗೆ ಜಾಗೃತರಾಗಿ ಮಾಡಬೇಕು, ಸುರಕ್ಷಿತರಾಗಿ ಮಾಡಬೇಕು. ಒಂದು ಪುಟ್ಟ ಮಗು ಅದು ಸರ್, ಅದನ್ನ ಈ ಥರ ಮಾಡಿರೋದು. ಸೊ ಅದ್ರ ಬಗ್ಗೆ ಮಾಡಿರೋರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಷ್ಟೆ. ಕಾಲಿಗೆ ಗುಂಡೇಟ್ ಕೊಟ್ಟಿದ್ದಾರೆ ಅಲ್ವಾ? ಸೊ ಕೆಲವರು ಹೇಳ್ತಾರೆ ಅವನಿಗೆ ಗುಂಡೇಟ್ ಕೊಡಬೇಕಿತ್ತು. ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾಗುತ್ತೆ.